ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ಬನ್ನಿ ನಾವಿವತ್ತು ಸ್ವೀಟ್ ಕಾರ್ನ್ನ ಬಳಸ್ಕೊಂಡು ತುಂಬ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಸ್ವೀಟ್ ಕಾರ್ನ್ ವೆಜ್ ವಡಾ ರೆಸಿಪಿನ ತೋರಿಸ್ತಾ ಇದ್ದೀವಿ. ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಳಿಗೂ ಕೂಡ ಈ ರೀತಿಯಾಗಿ ಹೆಲ್ದಿ ರೆಸಿಪೀಸ್ನ ಮಾಡ್ಕೊಂಡು ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು, ಇದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ 2 ಸ್ವೀಟ್ ಕಾರ್ನ್ನ ಈ ರೀತಿ ಬಿಡಿಸಿಟ್ಟಿದ್ದೀವಿ, 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀವಿ, 2 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀವಿ, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಇಲ್ಲಿ ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಗೂ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀವಿ, 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1.5 ಟೇಬಲ್ ಸ್ಪೂನು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗು. ಇದು ಆಪ್ಷನಲ್, ನಿಮಗೆ ಬೇಕಂದರೆ ನೀವು ಹಾಕೊಬೋದು, ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೂ ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ನೀವು ತರ್ತರಿಯಾಗಿ ಈ ರೀತಿಯಾಗಿ ರುಬ್ಕೊಬೇಕು. ಇದು ರುಬ್ಬಾದ ಮೇಲೆ ಇದಕ್ಕೇನೆ ಸ್ವೀಟ್ ಕಾರ್ನು ಕೂಡ ಹಾಕ್ಕೊಬೇಕು. ನೀವು ಎಲ್ಲ ಸ್ವೀಟ್ ಕಾರ್ನನ್ನು ಹಾಕ್ಕೊಬೇಡಿ, 1 ಕಪ್ಪಷ್ಟು ಸ್ವೀಟ್ ಕಾರ್ನ ಹಾಗೆ ಎತ್ತಿಟ್ಕೊಂಡಿರಿ. ಮಿಕ್ಕಿರೋ ಸ್ವೀಟ್ ಕಾರ್ನೆಲ್ಲ ಈ ರೀತಿ ಮಿಕ್ಸಿಗೆ ಹಾಕಿ ಇದನ್ನು ಕೂಡ ಕ್ಲೀನಾಗೆ ತರ್ತರಿಯಾಗಿ ರುಬ್ಕೊಬೇಕು. ಮಿಕ್ಸಿನ ಆನ್ ಆ್ಯಂಡ್ ಆಫ್ ಒಂದು 4-5 ಸಲ ಮಾಡಿ, ಆಗ ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಬೇಕು ಎಲ್ಲನೂ. ನೋಡಿ, ಈ ರೀತಿ ರುಬ್ಬಿಟ್ಕೊಂಡ್ಮೇಲೆ ಇದೆಲ್ಲನೂ ಒಂದು ಬಟ್ಲಿಗೆ ಅಂದರೆ ದೊಡ್ಡ ಪಾತ್ರೆಗೆ ಈ ರೀತಿ ಹಾಕ್ಕೊಂಡು ಇದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಈರುಳ್ಳಿ, ಆಮೇಲೆ 1 ಕಪ್ಪಷ್ಟು ಕ್ಯಾರೆಟು, ಹಾಗೆ ಆಗಲೇ ಹೇಳಿದ್ನಲ್ಲ ಸ್ವೀಟ್ ಕಾರ್ನ ಸ್ವಲ್ಪ ಎತ್ತಿಟ್ಕೊಂಡಿರಿ ಅಂತ, ಅದನ್ನು ಹಾಕ್ಕೊಂಡು 1 ಟೇಬಲ್ ಸ್ಪೂನು ಗರಂ ಮಸಾಲ ಹಾಗೂ 1.5 ಟೇಬಲ್ ಸ್ಪೂನು ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಇಂಗನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೂ ನೀರು ಹಾಕದಂಗೆ ಚೆನ್ನಾಗಿ ಕಲಿಸ್ಕೊಬೇಕು. ಯಾಕಂದರೆ ಈರುಳ್ಳಿ ಮತ್ತು ಕ್ಯಾರೆಟಲ್ಲಿ ಅಥವಾ ಸ್ವೀಟ್ ಕಾರ್ನಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಅದಕ್ಕೆ ಇದಕ್ಕೆ ಸ್ವಲ್ಪನೂ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಹಾಗೆಯೇ ಕ್ಲೀನಾಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಡೀಪ್ ಫ್ರೈ ಮಾಡೋಷ್ಟು ಎಣ್ಣೆನ ಹಾಕ್ಕೊಂಡು, ಆ ಎಣ್ಣೆ ಬಿಸಿ ಆದಮೇಲೆ ಆಗಲೇ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಮಸಾಲಾನ ಈ ರೀತಿಯಾಗಿ ಉಂಡೆಗಳಾಗಿ ಮಾಡ್ಕೊಬೇಕು. ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ಮಾಡಿಕೊಂಡು ಈ ರೀತಿ ವಡೆ ಆಕಾರದಲ್ಲಿ ತಟ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೆಸಿಪಿಗೆ ನಾವೇನು ಕಡಲೆ ಹಿಟ್ಟು, ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಏನನ್ನು ಬಳಸದೆ ಬರೀ ಅಕ್ಕಿ ಹಿಟ್ಟನ್ನೇ ಹಾಕ್ಕೊಂಡು ಇದಕ್ಕೆ ಕ್ಯಾರೆಟ್ ಎಲ್ಲನೂ ನಾವು ಹಾಕಿರೋದ್ರಿಂದ ಇದ್ರ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ಇದು ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ. ಸೊ ಈ ರೆಸಿಪಿ ಮನೇಲಿರೋ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅವ್ರಿಗೂ ಕೂಡ ಈ ರೀತಿಯಾಗಿ ನೀವು ಮಾಡ್ಕೊಂಡು ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನೋಡಿ, ಈ ರೀತಿ ಎರಡೂ ಕಡೆ ಚೆನ್ನಾಗೆ ಲೈಟ್ ಬ್ರೌನ್ ಆಗೋವರೆಗೂ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ನೋಡಿ, ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ, ನೀವೇ ನೋಡ್ತಾ ಇರ್ಬೋದು. ಸೊ ಇದನ್ನೆಲ್ಲನೂ ಕ್ಲೀನಾಗೆ ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ತುಂಬ ಡಿಫ್ರೆಂಟ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಸ್ವೀಟ್ ಕಾರ್ನ್ ವೆಜ್ ವಡಾ ರೆಸಿಪಿ ರೆಡಿ ಆಗುತ್ತೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಾಗೂ ಸೈಡ್ ಡಿಶ್ಗೆ ತುಂಬ ಅದ್ಭುತವಾಗಿರುವಂತಹ ಒಂದು ರೆಸಿಪಿ. ಇದನ್ನು ನೀವು ಸಾಸು ಅಥವಾ ಗ್ರೀನ್ ಚಟ್ನಿ ಜೊತೆಗೆ ಕಾಂಬಿನೇಷನ್ ಆಗಿ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಈ ರೆಸಿಪಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡೋದನ್ನ ಮರಿಬೇಡಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಅಮ್ಮಾಸ್ ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.